ಒಂದ್ಸಲ ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ಚಿಕ್ಕಪ್ಪನ ಮನೆ ಗುರುಪ್ರವೇಶಕ್ಕೆ. ನಾಳೆ ಗುರುಪ್ರವೇಶ, ಇವತ್ತು ಹೋಮ ಪೂಜೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅವ್ರ ಮನೆ ಕಟ್ಟಿರೋದು ಬಂದು ತೋಟದಲ್ಲಿ, ಊರಿಂದ ಸ್ವಲ್ಪ ದೂರ. ಇವಳು ಬಂದು ನನ್ನ ತಮ್ಮನ ಮಿಸ್ಸಸ್. ಹಾಯ್, ನೋಡೋಣ ಏನೇನು ಮಾಡ್ತಾರೆ ಅಂತ. ಇದೇ ನೋಡಿ ತೋಟದ ಮನೆ ಅವ್ರದ್ದು. ಮೊದಲು ಊರಿನ ಒಳಗಡೆ ಇದ್ದರು, ಇವಾಗ ತೋಟದಲ್ಲಿ ಬಂದು ಮನೆ ಕಟ್ಕೊಂಡಿದ್ದಾರೆ. ಇಲ್ಲೇ ಜಮೀನು ಇರೋದ್ರಿಂದ ಅವ್ರಿಗಿಲ್ಲೇ ತರಕಾರಿ ಬೆಳೆಯೋದ್ರಿಂದ ಎಲ್ಲ ಅನುಕೂಲ ಆಗುತ್ತೆ ಅಂತ ನನ್ನ ಮಗ ತರಲೆ ಮಾಡ್ತಾ ಇದ್ದಾನೆ. ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ. ಮನೆಗೆ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಾಗಿತ್ತು. ಲೈಟಿಂಗ್ಸು, ಹಾರ ಮತ್ತು ಹೂಗಳು, ಚಪ್ರ ಎಲ್ಲ ಹಾಕಿದ್ರು. ಎಲ್ಲ ನಮಗಿಂತ ಮುಂಚೆ ಹೋಗಿದ್ರು, ನಾವೇ ಸ್ವಲ್ಪ ಲೇಟಾಗಿ ಬಂದು. ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ರಂಗೋಲಿ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ. ರಂಗೋಲಿ ಚೆನ್ನಾಗಿ ಹಾಕಿದ್ದಾರಲ್ವ, ಅದು ಕಲರ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚಪ್ರದ ಹತ್ರ ಇನ್ನೂ ಹಾಕ್ತಾ ಇದ್ದಾರೆ ರಂಗೋಲಿ. ಇನ್ನು ಎಲ್ಲರೂ ಬಂದಿದ್ದರು, ಆಲ್ಮೋಸ್ಟ್ ಬರೋರೆಲ್ಲ. ಇನ್ನು ಸ್ವಲ್ಪ ಜನ ನೈಟ್ ಹೋಮ ಮಾಡ್ತಾರಲ್ಲ, ನೈಟ್ ಬರ್ತಾರೆ. ನಾವು ಬಂದು ಹಾಗೆ ನಮ್ಮ ಆಂಟಿ, ಅಂಕಲು, ನನ್ನ ತಮ್ಮದಿರಿಬ್ಬರಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸಿ ಒಂದು ಮನೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇವಾಗ ಸದ್ಯಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಗಣಪತಿ ಹೋಮ ಮಾಡೋದ್ರಿಂದ ಗಣಪತಿ ಹೋಮಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನಾಳೆಗೆ ಲಕ್ಷ್ಮೀ ಕುಣಿಸೋದ್ರಿಂದ ನಾಳೆಗೆ ಏನೇನು ಬೇಕು ಅದನ್ನು ರೆಡಿ ಮಾಡ್ಕೋತಾ ಇದ್ದಾರೆ. ಇಲ್ಲಿ ನಮ್ಮ ಆಂಟಿದಿರು, ದೊಡ್ಡಮ್ಮದಿರು, ಅತ್ತಿದಿರು ಎಲ್ಲ ಕೂತಿದ್ದಾರೆ. ಇದು ಕಿಚನ್ನು. ಇಲ್ಲಿಂದ ರೂಮಲ್ಲಿಯೂ ಗಣಪತಿ ಹೋಮ ಅಂದ್ಬಿಟ್ಟು ಅಲ್ಲೂ ರಂಗೋಲಿ ಎಲ್ಲ ಬಿಡಿಸಿ ಐನಾರು ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದಾರೆ. ನಾನು ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಇನ್ನು ಫುಲ್ ಮುಗ್ದಿಲ್ಲ ಇದು. ನೋಡಿ ಅವ್ರು ಎಷ್ಟು ನೀಟಾಗಿ ಬಿಡಿಸಿದ್ದಾರೆ ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ತುಂಬ ಚೆನ್ನಾಗಿ ಬಿಡಿಸಿದ್ರು. ಇದು ಬಂದು ದೇವ್ರ ಮನೆ ಆಗಿರುತ್ತೆ. ಇನ್ನು ಏನೂ ರೆಡಿ ಮಾಡಿಲ್ಲ, ಮಾಡಬೇಕು. ಇದೊಂದು ರೂಮು, ಅದು ಓಪನ್ ಆಗಿಲ್ಲ. ಎಲ್ಲರೂ ಬ್ಯುಸಿಲಿದ್ದಾರೆ. ಈ ಕಡೆ ಹೋಮ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹೋಮದ ಐಟಮ್ಸ್ ಎಲ್ಲನೂ ದೋಸರು ಹೇಳ್ತಾರಲ್ಲ ಏನೇನು ಬೇಕಂತ ಎಲ್ಲನೂ ಎತ್ತಿಡ್ತಾ ಇದ್ದು. ಫೈನಲಿ ಎಲ್ಲನೂ ಎತ್ತಿಟ್ಟು ನೋಡಿ ಇಷ್ಟು ಐಟಮ್ ಬೇಕು ಹೋಮ ಮಾಡಿಸೋಕ್ಕೆ. ಹೋಮ ಎಲ್ಲ ಪೂಜೆ ಮಾಡಿ ಹೋಮ ಮಾಡೋ ಅಷ್ಟರೊಳಗೆ ನೈಟ್ ಒಂದು 12 ಗಂಟೆ ಆಗುತ್ತೆ. ಇವತ್ತು ನೈಟ್ ಪ್ರೋಗ್ರಾಮ್ಸ್ ಅವೆರಡು ಇದ್ದಾವೆ. ಇವರೇ ಐನಾರು ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟು ನಾವು ಭಟ್ರುಗಳು ಎಲ್ಲ ಸೇರಿಕೊಂಡು ಲಾಡು ಕಟ್ತಾಯಿದ್ರು. ಲಾಡನ್ನು ನಾವು ಸ್ವಲ್ಪ ಟೇಸ್ಟ್ ಮಾಡಿ ಒಂದು ಯಾವ ಥರ ಕಟ್ತಿದ್ದಾರೆ ಅಂತ ನೋಡಿ. ನಾಳೆ ಊಟಕ್ಕೋಸ್ಕರ ಲಾಡು ಕಟ್ತಾ ಇದ್ದಾರೆ. ಇನ್ನು ಇಲ್ಲಿ ನನ್ನ ಮಗ ಏನೋ ಬೇಕಂತ ಹಠ ಮಾಡ್ತಿದ್ದಾನೆ ಅವರ ಡ್ಯಾಡಿ ಜೊತೆ. ಫೋಟೋ ನಂದು, ಅವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಜೊತೆ ನನ್ನ ಫೋಟೋ ತೆಗಿಯಮ್ಮ ಅಂತ ಫೋಟೋ ತೆಗೆಸ್ಕೊಂಡು ಅವನು ನನಗೂ ಒಂದು ಫೋಟೋ ತೆಗಿ, ಪಂಚೆ ಉಟ್ಕೊಂಡಿದ್ದೀನಿ ನಾನು ಅಂತ. ನೆಕ್ಸ್ಟ್ ಅವ್ರು ಪೂಜೆ ಮಾಡಬೇಕಾದ್ರೆ ನಾನು ಪೂಜೆ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದ. ನೋಡಿ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಎಲ್ಲರೂ ಸ್ವಲ್ಪ ಹೊತ್ತು ಪೂಜೆ ಮಾಡ್ಬೇಕಾದ್ರೆ ಕೂತ್ಕೊಂಡು ಅವ್ರು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಪೂಜೆ ಎಲ್ಲ ಚೆನ್ನಾಗಾಯಿತು. ನಾವು ಶನಿವಾರ ಭಾನುವಾರ ಇದ್ದಿದ್ದರಿಂದ ಈಗ ಬಸ್ಸಲ್ಲಿ ಟ್ರೈನಲ್ಲೆಲ್ಲ ಬರೋದು ತುಂಬ ಹಿಂಸೆ ಆಗೋಗಿತ್ತು. ನೋಡಿ ಆವಾಗಲೇ ತೋರಿಸಿದ್ನಲ್ಲ ವೀಡಿಯೋ, ಇದೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಲ್ವಾ. ತುಂಬ ಚೆನ್ನಾಗಿ ಬಿಡಿಸಿದ್ರು. ನನಗೂ ಇಷ್ಟ ಆಯಿತು. ನೋಡಿ ಚೆನ್ನಾಗಿ ಬಿಡಿಸಿದ್ದಾರೆ. ನನ್ನ ಮಗ ಅಂತೂ ಬಂದು ಇಲ್ಲಿ ಏನಮ್ಮ ಈ ಥರ ಬಿಡಿಸಿದ್ದಾರೆ, ನಿಂಬೆಹಣ್ಣೆಲ್ಲ ಇಟ್ಟಿದ್ದಾರೆ ಅಂದ್ಬಿಟ್ಟು ಅವನು ಏನೇನೋ ಮಾಡ್ತಾ ಇದ್ದಾನೆ. ನೋಡಿ ಯಾವ ಥರ ತರಲೆ ಅಂತ. ಎಲ್ರಿಗೂ ನನ್ನೇ ಪೂಜೆ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲರೂ ಆಗಿ ಮಾಡ್ತೀನಿ ಅಂತ ಕರೀತಾ ಇದ್ದಾನೆ. ಈ ಥರ ಪೂಜೆ ನಿಮಗೂ ಬೇಕಾದರೆ ನನ್ನ ಮಗುನೇ ಕರೀರಿ. ನೈಟ್ ಈ ಥರ ಇತ್ತು. ಎಲ್ಲರೂ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದು. ಅಷ್ಟರೊಳಗೆ ಇನ್ನು ಇವರು ಗಣಪತಿ ಹೋಮ ಮುಗೀತು.
ಈಗ ನೆಕ್ಸ್ಟು ಬೆಳಗ್ಗೆಗೆ ಏನೇನು ಬೇಕು ಅದನ್ನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ದೇವರೆಲ್ಲ ಕುಣಿಸ್ಬೇಕಲ್ಲ, ಹೋಮೋದು ಇಲ್ಲೇ ಇದೆ. ನಾವಿದೆಲ್ಲ ಮುಗಿಸ್ಕೊಂಡು ಊಟದ ಕಡೆ ಹೊರಟು. ಊಟ ಮಾಡಿಕೊಂಡು ಇನ್ನು ನಾಳೆ ಬೆಳಗ್ಗೆ 5:30ಗೆ ರೆಡಿ ಆಗಬೇಕು ಮನೆ ಗೃಹ ಪ್ರವೇಶಕ್ಕೆಲ್ಲ. ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆ ಕಡೆ ಹೊರಟು. ನಮ್ಮವರ ಮಾರಮ್ಮ ದೇವಿ ದೇವಸ್ಥಾನ, ದೇವ್ರಿಗೂ ಕೈ ಮುಕ್ಕೊಂಡು ಮನೆಗೆ ಹೋದೋ. ಬಿಗ್ ಬಾಸ್ ನಡೀತಾ ಇತ್ತು. ಬಿಗ್ ಬಾಸ್ನು ಸ್ವಲ್ಪ ನೋಡಿ ಕೊನೆಗೆ ಹೋಗಿ ಮಲ್ಕೊಂಡು. ಬಾಯ್. ನಾಳೆ ಏನಿರುತ್ತೆ ಅಂತ ವೀಡಿಯೋ ಮಾಡಿ ಹಾಕ್ತೀನಿ.